ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಜನವರಿ 5, 2026ರಂದು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ವತಿಯಿಂದ ಭಾರತದಲ್ಲೇ ಪ್ರಪ್ರಥಮವಾಗಿ ನಿರ್ಮಿಸಲಾಗಿರುವ ಅಂದಾಜು 3.59 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ರಾಜೀವ್ ಗಾಂಧಿ ಡ್ರ್ಯಾಗನ್ ಫಂಡ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರವರು ಉದ್ಘಾಟಿಸಿದರು. ಈ ವೇಳೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಅಧ್ಯಕ್ಷ ಅಯೂಬ್ ಖಾನ್, ಎಂಎಲ್ಸಿ ಡಾಕ್ಟರ್ ತಿಮ್ಮಯ್ಯ, ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ, ಮೈಸೂರು ನಗರ ಪೊಲೀಸ್ ಆಯುಕ್ತ ಸೀಮಾ ಲಾಟ್ಕರ್, ಜಿಪಂ ಸಿಇಒ ಯುಕೇಶ್ ಕುಮಾರ್, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತ ಶೇಖ್ ತನ್ವೀರ್ ಆಸಿಫ್ ಸೇರಿದಂತೆ ಇನ್ನಿತರು ಗಣ್ಯರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ವಸ್ತು ಪ್ರದರ್ಶನಕ್ಕೆ ಬಂದು ಮತ್ತೊಮ್ಮೆ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದೆ. ಆ ಕಾರ್ಯಕ್ರಮ ರಾಜೀವ್ ಗಾಂಧಿ ಡ್ರ್ಯಾಗನ್ ಫಂಡ್ ಅನ್ನುವ ಹೆಸರಲ್ಲಿ ನಾವು ಮಡಗಿದ್ವಿ. ಅದು ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮ ವೀಕ್ಷಣೆ ಮಾಡೋಕ್ಕಿಂತ ಮುಂಚಿತವಾಗಿ ಈ ಕಾರ್ಯಕ್ರಮ ಏನು, ಯಾವ ರೀತಿಯಾಗಿದೆ, ಹೆಂಗಾಗ್ತದೆ, ಇದರ ಬಗ್ಗೆ ಎಲ್ಲ ಕುಲಂಕುಷವಾಗಿ ಚರ್ಚಿಸಿ ನಂತರ ವೇದಿಕೆ ಮೇಲೆ ಹತ್ತಿ ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ನೋಡವ್ರೆ. ನಿಜಕ್ಕೂ ಅವರು ಸಂತೋಷಪಟ್ಟರು. ಅವ್ರ ಜೊತೆ ಬಂದಿರೋಂಥ ಮಂತ್ರಿಗಳಾದಂಥ ಈ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಎಚ್ ಸಿ ಮಹದೇವಪ್ಪ ಅವರು ಕೂಡ ಈ ಸಂದರ್ಭದಲ್ಲಿ ಇದ್ದು ಈ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮ ಯಾವ ರೀತಿ ಅಂತ ತಮ್ಮ ಮಾತಿನ ಮುಖಾಂತರನೇ ಸಂದೇಶವನ್ನು ನೀಡೋರೆ. ನಿಜಕ್ಕೂ ಒಂದು ಸಂತೋಷದ ಗಳಿಗೆ. ಇವತ್ತೇನು ಬೇರೆ ಕೇವಲ ನಾವು ವಸ್ತು ಪ್ರದರ್ಶನದಲ್ಲಿ ಡ್ರ್ಯಾಗನ್ ಫಂಡ್ ಒಂದು ಕಾರ್ಯಕ್ರಮ ಉದ್ಘಾಟನೆ ಸಂತೋಷ ಅಲ್ಲ. ಇವತ್ತು ಈ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರ ದಾಖಲೆ ಮುರಿಯುವ ದಿವಸ. ಏನು 7 ವರ್ಷ 238 ದಿನ ಸನ್ಮಾನ್ಯ ಶ್ರೀ ದೇವರಾಜ ಅರಸವರು ಈ ನಾಡಿನಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದರು. ಅಷ್ಟೇ ವರ್ಷ ಅಷ್ಟೇ ದಿನ ಇವತ್ತು ಪೂರೈಸೋರು ಶ್ರೀ ಸಿದ್ದರಾಮಯ್ಯ ಸಾಹೇಬರು. ಅದೊಂದು ನಮ್ಮಲ್ಲಿ ಸಂತೋಷ ಆಗಿತ್ತು. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಹೆಜ್ಜೆಗೂ ಒಂದಲ್ಲ ಒಂದು ದಾಖಲೆ ಮುರಿದುಕೊಂಡು ದಾಖಲೆ ಮಾಡಿಕೊಂಡೇ ಬರ್ತಾಯಿದ್ದಾರೆ. ಆ ದಾಖಲೆ ಸಂದರ್ಭದಲ್ಲಿ ನಮ್ಮಲ್ಲೇ ಬಂದು ಈ ಕಾರ್ಯಕ್ರಮ ಮಾಡಿರೋದ್ರಿಂದ ನಾವು ಅವ್ರಿಗೂ ಧನ್ಯವಾದಗಳನ್ನು ಮನಸ್ಪೂರ್ವಕವಾಗಿ ತಿಳಿಸ್ತಾ ಇದ್ದೀವಿ. ಮತ್ತು ಒಳ್ಳೆ ಕಾರ್ಯಕ್ರಮ ಆಗಿದೆ ಅಂತ ಈ ಸಂದರ್ಭ ಹೇಳ್ತೀನಿ. ಸರ್, ಮುಂದೆ ಏನಾದರೂ ಯೋಜನೆ ಇದೆ ಸರ್? ಪ್ರಾಧಿಕಾರದಲ್ಲಿ ನಾವು 85 ಎಕರೆ ಜಾಗ ಇದೆ. ಇದನ್ನು 85 ಜಾಗನೂ ಕೂಡ ವರ್ಷದಲ್ಲಿ ಕೇವಲ 3 ತಿಂಗಳಲ್ಲ, ಇಡೀ ವರ್ಷ ಪೂರ್ತಿ ಇದು ಟೂರಿಸಮ್ ಸೆಂಟರ್ ಮಾಡಬೇಕು ಅಂತ ನನ್ನ ಉದ್ದೇಶ ಇದೆ. ಆ ನಿಟ್ಟಿನಲ್ಲಿ 2 ಕಾರ್ಯಕ್ರಮ ಆಗಿದೆ. ಇನ್ನೂ ಅವಕಾಶ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಈ ರೀತಿಯ ಅನೇಕ ಕಾರ್ಯಕ್ರಮಗಳು ತಂದು ಇದು ವಸ್ತು ಪ್ರದರ್ಶನವನ್ನು ಪ್ರವಾಸಿಗರ ತಾಣ ಮಾಡಿ ಹೋಗಬೇಕು ಅಂತ ನನ್ನ ಉದ್ದೇಶ. ಸಿದ್ದರಾಮಯ್ಯ ಸಾಹೇಬರು ನನಗೆ ಅವಕಾಶ ಕೊಟ್ಟು ಮುಂದಿನ ದಿನಗಳಲ್ಲಿ ಮಾಡಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಇದು ಒಂದು ಟೂರಿಸಮ್ ಸೆಂಟರ್ ಮಾಡಿ ಹೊರಟಿದೆ. ಬೆಳಗಾಯಿತು ರಾತ್ರಿ ಇದ್ರು ಮೈಸೂರು ಹೋಗ್ತಾ ಇರ್ತಾನೆ ಬರ್ತಾ ಇರ್ತಾರೆ ಅನ್ನೋರು. ಅಂದರೆ ಎಷ್ಟೊಂದು ಗಾಢವಾದ ಸಂಬಂಧ ಅವರಿಗೆ ಮೈಸೂರಿನ ಬಗ್ಗೆ ಇತ್ತು ಅನ್ನೋದನ್ನ ಅದು ಹೇಳುತ್ತೆ. ಹೀಗಾಗಿ ಮೈಸೂರು ಈ ರೀತಿ ಅಭಿವೃದ್ಧಿ ಆಗಲಿಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ರಸ್ತೆಗಳು ನೋಡಿ, ನೀರಾವರಿ ನೋಡಿ, ನಮ್ಮ ವಿದ್ಯಾ ಕ್ಷೇತ್ರಗಳನ್ನು, ಆರೋಗ್ಯ ಕ್ಷೇತ್ರಗಳು, ವಿದ್ಯಾರ್ಥಿ ನಿಲಯಗಳು ಮತ್ತು ಕುಡಿಯುವ ನೀರು, ಶಾಲಾ ಕಾಲೇಜುಗಳು, ಸಂಕೀರ್ಣಗಳು ಕಣ್ಣಿಗೆ ಕಾಣುವಂಥ ಬರೀ ಮಾತಾಡೋವಲ್ಲ. ಸೊ ಇವನ್ನೆಲ್ಲ ನೋಡಿದಾಗ ಖಂಡಿತವಾಗಿ ಸಿದ್ದರಾಮಯ್ಯವರು ಒಬ್ಬ ಗುಣಾತ್ಮಕವಾದಂಥ ಸಾಂಸ್ಕೃತಿಕ ನಾಯಕ, ಕ್ವಾಲಿಟೇಟಿವ್ ಕಲ್ಚರಲ್ ಲೀಡರ್, ಗುಣಾತ್ಮಕವಾದಂಥ ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಒಬ್ಬ ಶ್ರೇಷ್ಠ ನಾಯಕನನ್ನು ಹೊಂದಿ ಕರ್ನಾಟಕ ದೇವರಾಜು ಅರಸರ ನಂತರ
ಒಬ್ಬರ ಜೊತೆನಲ್ಲಿ ಇನ್ನೊಬ್ಬರು ಹೋಲ್ಸಕ್ ಆಗೋದಿಲ್ಲ ಯಾವಾಗ್ಲೂ. ಅವ್ರಿಗೆ ಅವರೇ ಸಾಟಿ, ಇವ್ರಿಗೆ ಇವರೇ ಸಾಟಿ. ಆದ್ರೆ ಆ ಸಾಧನೆಗಳನ್ನು ನೋಡಿದಾಗ, ಅವಧಿಯನ್ನು ಸವೆಸಿದ ರೀತಿ ನೋಡಿದಾಗ, ದೇವರಾಜ ಅರಸು ನಂತರ ಹೆಚ್ಚು ಸಮಯದ ದೀರ್ಘಾವಧಿ ಕಾಲಕ್ಕೆ ಮುಖ್ಯಮಂತ್ರಿಯಾಗಿ ಸಾರ್ಥಕವಾದಂಥ, ಯೋಗ್ಯವಾದಂಥ ಸಾರ್ವಜನಿಕ ಸೇವೆಯನ್ನ ತನ್ನ ಸಂವೈಧಾನಿಕ ನಿರ್ಧಾರಗಳ ಮೂಲಕ ಮಾಡಿ ಅವರು ಶ್ರೇಷ್ಠತೆಯನ್ನ, ಹೆಮ್ಮೆಯನ್ನ, ಗರಿಮೆಯನ್ನು ಸಾಧಿಸಿದ್ದಾರೆ. ಇಡೀ ಮೈಸೂರಿನ ಜನತೆ ಹೆಮ್ಮೆ ಪಡುವಂತ, ಇಡೀ ಮೈಸೂರಿನ ಪಕ್ಷದ ಕಾರ್ಯಕರ್ತರು ಹೆಮ್ಮೆ ಪಡುವ ರೀತಿಯಲ್ಲಿ ಅವರ ನಡೆ ನುಡಿ ಮುನ್ನ ಅವರು ನಮಗೆ ತೋರಿಸಿದ್ದಾರೆ. ಅವ್ರ ಜೊತೆಯಲ್ಲಿ ಇರೋದು ನಮಗೆಲ್ಲ ಹೆಮ್ಮೆ ಅನಿಸಿದೆ. ಹೀಗಾಗಿ ಅಧಿಕಾರ ಇರಲಿ, ಅಧಿಕಾರ ಇಲ್ಲದೇ ಇರಲಿ, ಹೋಗ್ಲಿ ಬರಲಿ, ಅವ್ರಿರೋ ತನಕ ನಾವು ಅವ್ರ ಜೊತೆಗೇ ಇರೋದು. ಯಾರೋ ಕೊಡ್ತಾರೆ ಅಂತ ಆ ಕಡೆ ಈ ಕಡೆ ಓಡ ಕಡೆ ಗಿರಕ್ಕಳಲ್ಲ ಇಲ್ಲಿ ಕಾರ್ಯಕರ್ತರು. ಹಾಗಾಗಿ ಮೈಸೂರಿನ ಕಾರ್ಯಕರ್ತರ ಬಗ್ಗೆ ಹೆಮ್ಮೆ ಇರೋದು. ಸೊ ಇಂಥ ಒಂದು ನಾಯಕರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಅನ್ನೋದು ಸಂತೋಷ. ಮತ್ತು ನಮ್ಮ ಅಯೂಬ್ ಖಾನು ಈ ಎಕ್ಸಿಬಿಷನ್ನ ಒಂದು ಆಲೋಚನಾ ದಿಕ್ಕನ್ನೇ ಬದಲಿಸಿದ್ದಾರೆ. ಒಂದು ಪರ್ಮನೆಂಟ್ ಆಗಿ ಅಂಗಡಿಗಳ ಮಳಿಗೆಯನ್ನೇ ಸ್ಥಾಪನೆ ಮಾಡಿದ್ರು. ಕುಸ್ತಿ ಎಲ್ಲ ಪಾಳ ಬಿದ್ದಿತ್ತು, ಅಲ್ಲಿ ನಾಯಿಗಳೆಲ್ಲ ಹೋಗಿ ಏನೇನು ಮಾಡ್ಬೇಕು ಅಲ್ಲಿ ಮಾಡ್ತಾ ಇದ್ದು. ಕುಸ್ತಿ ಮಾಡದಲ್ಲಿ ಮುಖ್ಯಮಂತ್ರಿ ಗಮನಕ್ಕೆ ತಂದ್ವಿ. ಅವ್ರ ತಕ್ಷಣ ದಸರಾ ಟೈಮಲ್ಲಿ ನಮ್ಮ ಧ್ರುವ ಕುಮಾರ್ ಮೇಲೆಲ್ಲ ಶೆಲ್ಟರ್ ಹಾಕೊಡಿ ಅಂತಿದ್ರು ಅವಾಗ ಯಾವಾಗ್ಲೂ. ಆವಾಗ ಈ ಸಾರಿ ದುಡ್ಡು ನಾನು ಕೊಡ್ತೀನಿ ಮಾಡಿ ಅಂತೇಳಿ ತುಂಬ ಸುಂದರವಾಗಿ ಒಂದು ಅಖಾಡವನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಖಾಲಿ ಬಿದ್ದಂಥ ಜಾಗ ಎಲ್ಲ 2-3 ಎಕರೆನಲ್ಲಿ ಮಾಡಿ ಅಲ್ಲಿ ಬೇಕಾದಷ್ಟು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಡೆಸಬಹುದು, ಆ ರೀತಿ ಮಾಡಿದ್ದಾರೆ. ಸಮಸ್ತ ಪುರಜನರಿಗೆ ನಮಸ್ಕಾರ. ನಮ್ಮ ಭವ್ಯ ಭಾರತದ ಮಹಾನ್ ಚರಿತ್ರೆಯಲ್ಲಿ ಕನ್ನಡ ನಾಡಿನದ್ದು ಸದಾಕಾಲವು ಸುವರ್ಣಾಧ್ಯಾಯ. ಕರ್ನಾಟಕ ಹಲವು ಪ್ರಥಮಗಳ ತವರು. ಸಮಸ್ತ ಕನ್ನಡಿಗರ ಅಭ್ಯುದಯವೇ ನಮ್ಮ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಉಸಿರು. ಅನ್ನರಾಮಯ್ಯ, ಯುದ್ಧರಾಮಯ್ಯ ಎಂಬೆಲ್ಲ ವಿಶೇಷಣಗಳಿಂದ ಗುರುತಿಸಲ್ಪಡುತ್ತಿರುವ ಸಿದ್ದರಾಮಯ್ಯನವರೀಗ ದಾಖಲೆ ರಾಮಯ್ಯ ಎಂಬ ಹಿರಿಮೆ ಹೆಗ್ಗಳಿಕೆಗಳಿಗೂ ಭಾಜನರಾಗಿದ್ದಾರೆ. ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾದ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಕರ್ನಾಟಕದಲ್ಲಿ ಅತಿ ದೀರ್ಘಕಾಲ ಮುಖ್ಯಮಂತ್ರಿ ಪದವಿಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ ಮೊದಲಿಗರೆಂಬ ಹಿರಿಮೆಯ ಗರಿ ಸಿದ್ದರಾಮಯ್ಯನವರ ಮುಡಿಗೇರಿದೆ. ಕರುನಾಡಿನ ಧೀಮಂತ ಮುಖ್ಯಮಂತ್ರಿ ಎನಿಸಿಕೊಂಡಿದ್ದ ಹಾಗೂ ಹಿಂದುಳಿದವರ ಆಶಾಕಿರಣವೆಂದೇ ಬಿಂಬಿತರಾಗಿದ್ದ ಡಿ ದೇವರಾಜ ಅರಸರು ನಿರ್ವಹಿಸಿದ್ದ 7 ವರ್ಷ 238 ದಿನಗಳ ಮುಖ್ಯಮಂತ್ರಿ ಎಂಬ ದಾಖಲೆಯನ್ನು ದಾಟಿ ಅತಿ ಹೆಚ್ಚು ಕಾಲ ಕನ್ನಡ ನಾಡಿನ ಮುಖ್ಯಮಂತ್ರಿ ಪದವಿಯನ್ನು ಪರಿಪೂರ್ಣವಾಗಿ ಅಪ್ಪಟ ಜನಪರವಾಗಿ ಭ್ರಷ್ಟಾಚಾರದ ಲವಲೇಶವೂ ಮೈಗೆ ಮೆತ್ತಿಕೊಳ್ಳದ ಹಾಗೆ ಕಾರ್ಯನಿರ್ವಹಿಸಿದ ಮೊದಲಿಗ ಮುಖ್ಯಮಂತ್ರಿ ಎಂಬ ಅಭಿಧಾನಕ್ಕೂ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದಾರೆ. ಜನವರಿ 6, 2026ಕ್ಕೆ ಡಿ ದೇವರಾಜ ಅರಸರ ದಾಖಲೆಯನ್ನು ಮುರಿದು ಮುನ್ನಡೆಯಲ್ಲಿರುವ ಸಿದ್ದರಾಮಯ್ಯನವರು ಯಾವ ನಿಟ್ಟುಗಳಿಂದ ನುಡಿದರೂ ಈ ನೆಲದ ಮಹಾನ್ ಹೆಮ್ಮೆ ಮತ್ತು ಒಂದು ಅರ್ಥದಲ್ಲಿ ಜನಮೂಲಕ್ಕೆ ಹತ್ತಿರವಾಗಿರುವ ನಿಜವಾದ ಕರ್ನಾಟಕ ರತ್ನ. ಮೈಸೂರು ಕೇವಲ ಅರಮನೆ ಗುರುಮನೆಗಳ ನಗರಿಯಷ್ಟೇ ಅಲ್ಲ, ದಾಖಲೆಗಳ ಮೇಲೆ ದಾಖಲೆಗಳನ್ನು ನಿರ್ಮಿಸುತ್ತಿರುವ ಮಹಾಸಾಧಕರ ತಾಯ್ನೆಲ. ಅರಸರು ಮೈಸೂರಿನ ಮನೆಯ ಮಗನಾದರೆ ಸಿದ್ದರಾಮಯ್ಯನವರು ಇದೇ ಮೈಸೂರಿನ ಮಣ್ಣ ಮಗ. ಅರಸರು ಹಿಂದುಳಿದ ವರ್ಗಗಳ ನೇತಾರರಾದರೆ ಸಿದ್ದರಾಮಯ್ಯ ಸಮಸ್ತ ಅಹಿಂದ ವರ್ಗಗಳ ಪ್ರಶ್ನಾತೀತ ಜನನಾಯಕ. ಅರಸರು ಉಳುವವರೇ ನೆಲಗೊಡೆಯರು ಎಂದು ಸಾರಿದರೆ
ಕನ್ನಡ ನಾಡಿನ ಯಾರೊಬ್ಬರೂ ಹಸಿದು ಮಲಗಬಾರದು ಎಂದು ಅನ್ನಭಾಗ್ಯದ ಶಾಸನವನ್ನು ತಂದ ಧೀಮಂತ ಸಿದ್ದರಾಮಯ್ಯ. ಸಿದ್ದರಾಮನಹುಂಡಿ ಎಂಬ ಪುಟ್ಟ ಗ್ರಾಮದ ಬಡಹಟ್ಟಿಯಲ್ಲಿ ಹುಟ್ಟಿ ಮರಳಿನ ಮೇಲೆ ಅಕ್ಷರಗಳನ್ನು ತಿದ್ದಿ ವಕೀಲಗಿರಿಗೇರಿ ಹಂತ ಹಂತವಾಗಿ ಮುಖ್ಯಮಂತ್ರಿಯ ಪದವಿಯನ್ನೂ ಮುಟ್ಟಿ ಅಂಬರಕ್ಕೇರಿದರೂ ತನ್ನ ನೆಲದ ಮಣ್ಣಿನ ಮೂಲ ಸೆಲೆಯನ್ನು ಅವರು ಈ ಕ್ಷಣಕ್ಕೂ ಮರೆತಿಲ್ಲ. ಸಿದ್ದರಾಮಯ್ಯನವರು ನೀಡಿದ 5 ಮಹತ್ತರ ಭಾಗ್ಯಗಳು ಇಡೀ ಭಾರತದ ವಿವಿಧ ರಾಜ್ಯಗಳಲ್ಲಿ ಅನುಕರಿಸಲ್ಪಡುತ್ತಿವೆ ಎಂಬುದು ಕೇವಲ ಸಿದ್ದರಾಮಯ್ಯನವರ ಹೆಮ್ಮೆ ಮಾತ್ರವಲ್ಲ, ಕರುನಾಡಿನ ಮಹಾಗೌರವವೂ ಹೌದು. ಇವೆಲ್ಲ ಏನೇ ಇರಲಿ, ಟೊಳ್ಳು ಮಾತು, ಸುಳ್ಳು ಭರವಸೆ, ಹುಸಿ ಮೆಚ್ಚುಗೆಯ ರಾಜಕಾರಣವನ್ನು ವಲ್ಲದ, ಯಾವುದಕ್ಕೂ ಜಗ್ಗದ, ಯಾರಿಗೂ ಬಗ್ಗದ, ಕೇವಲ ಆತ್ಮಸಾಕ್ಷಿಗಷ್ಟೇ ತಲೆಬಾಗುವ, ಯಾವ ಹೊತ್ತಿಗೂ ರಾಜಕಾರಣವನ್ನು, ಅಧಿಕಾರವನ್ನು ದಂಧೆಗೆ ಬಳಸಿಕೊಳ್ಳದ ಸಿದ್ದರಾಮಯ್ಯನವರು ಸದಾ ನಮ್ಮ ಹೆಮ್ಮೆ. ಇಂಥ ಮಹಾನ್ ಜನನಾಯಕ ಸಾಧಿಸಿರುವ ಈ ಐತಿಹಾಸಿಕ ವಿಕ್ರಮವನ್ನು ಕರ್ನಾಟಕ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರ ಅತ್ಯಂತ ಹೆಮ್ಮೆಯಿಂದ ಶ್ಲಾಘಿಸುತ್ತದೆ ಮತ್ತು ನಾಡಿನ ಸಮಸ್ತ ಜನತೆಯ ಪರವಾಗಿ ಅಭಿನಂದಿಸುತ್ತದೆ. ಸರ್, ನಿಮಗಿದು ನಮ್ಮ ಹೆಮ್ಮೆಯ ವಂದನೆ, ಅಭಿನಂದನೆ. ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ನಿರ್ಮಾಣವಾಗಿರುವ ರಾಜೀವ್ ಗಾಂಧಿ ಡ್ರ್ಯಾಗನ್ ಪಾಂಡ್ ವೀಕ್ಷಣೆ ಮಾಡಲು ಬಂದಿರುವ ಪ್ರವಾಸಿಗರಿಗೆ, ಸಾರ್ವಜನಿಕರಿಗೆ ತಮಗೆಲ್ಲರಿಗೂ ತುಂಬು ಹೃದಯದ ಸುಸ್ವಾಗತ. ನುಡಿದಂತೆ ನಡೆದ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಭಾಗ್ಯಗಳ ಸರದಾರ, ಮೈಸೂರಿನ ಪ್ರವಾಸೋದ್ಯಮದ ಅಭಿವೃದ್ಧಿಯ ಹರಿಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಮೈಸೂರು ದಸರಾ ವಸ್ತು ಪ್ರದರ್ಶನದ ಸಮಗ್ರ ಅಭಿವೃದ್ಧಿಗಾಗಿ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಎಲ್ಲಾ ಕಾಲದಲ್ಲೂ ಅನುದಾನವನ್ನ ಗ್ಯಾರಂಟಿಯಾಗಿ ಕೊಟ್ಟು ಸಾಕಷ್ಟು ಯೋಜನೆಗಳ ಅನುಷ್ಠಾನಕ್ಕೆ ಕೊಡುಗೆ ನೀಡಿದ್ದಾರೆ. ಇವರೊಂದಿಗೆ ಕಾರ್ಯರೂಪಕ್ಕೆ ತರಲು ಶ್ರಮಿಸಿದ ಸಹಕಾರಿ ಕ್ಷೇತ್ರದ ಕಣ್ಮಣಿ, ಮೋಡ ಬಿತ್ತನೆಯ ಕನಸನ್ನ ಕಂಡ ರೈತ ಮಿತ್ರ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಅವರು ಮಾನ್ಯ ಪ್ರವಾಸೋದ್ಯಮ ಸಚಿವರು. ಭಾರತದ ಶ್ರೇಷ್ಠ ರಾಜ್ಯಗಳಲ್ಲಿ ಒಂದಾದ ಕರ್ನಾಟಕ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ವೈವಿಧ್ಯಮಯ ಪ್ರವಾಸಿ ಆಕರ್ಷಕ ತಾಣಗಳ ಸಂಗಮವಾಗಿದೆ. ನಮ್ಮ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಇತ್ತೀಚಿನ ದಿನಗಳಲ್ಲಿ ಮೈಸೂರಿನಿಂದ ಹೊರಗೆ ಹೋಗಿ ಬೆಳಗಾಂದಂಥ ಸ್ಥಳದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನು ಏರ್ಪಾಡು ಮಾಡಿ ಹಲವಾರು ಮನರಂಜನೆಯ ಕಾರಂಜಿಗಳನ್ನು ಸಹಿತ ಸೃಷ್ಟಿ ಮಾಡಿ ಒಂದು ರೀತಿ ಹೆಸರು ಪಡೆದುಕೊಂಡಿರುವಂಥದ್ದು. ಮೈಸೂರಿಗೆ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡದಾದ ಸಂಗೀತ ಕಾರಂಜಿಯನ್ನು ವಸ್ತು ಪ್ರದರ್ಶನ ಪ್ರಾಧಿಕಾರ ನಿರ್ಮಿಸಿದೆ. ಈ ಒಂದು ವಸ್ತು ಪ್ರದರ್ಶನದ ಕಾರ್ಯಭಾರದೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವಿಶೇಷ ಬಲವನ್ನು ನಮಗೆ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದಾಗ ಅನುದಾನ ನೀಡಿದ್ದಾರೆ, ಬೆಂಬಲಿಸಿ ಪ್ರೋತ್ಸಾಹಿಸಿದ್ದಾರೆ. ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಗೆಳೆಯರಾದ ಮಾನ್ಯ ಮಹದೇವಪ್ಪನವರು ನಮ್ಮ ವಸ್ತು ಪ್ರದರ್ಶನ ಪ್ರಾಧಿಕಾರದ ಎಲ್ಲ ಕಾರ್ಯಕ್ರಮಗಳಿಗೆ, ಕಾರ್ಯಗಳಿಗೆ, ಯೋಜನೆಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ವಸ್ತು ಪ್ರದರ್ಶನದ ಪ್ರಾಧಿಕಾರದ ಅಧ್ಯಕ್ಷರಾದ ಖಾನ್ ಅವರು ವಿಶೇಷ ಮುತುವರ್ಜಿ ವಹಿಸಿ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಬರುವ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹಾರೈಸ್ತೇನೆ. ಕಾವೇರಿ ಕಪಿಲಾ ಸ್ಫಟಿಕ ತ್ರಿವೇಣಿ ಸಂಗಮದ ಸುಪುತ್ರ, ಲೋಕೋಪಯೋಗಿಯಾಗಿದ್ದಾಗ ರಸ್ತೆಗಳ ರಾಜರಾಗಿ ಸಮಾಜದ ಕಲ್ಯಾಣಕ್ಕಾಗಿ ಮನೆ ಮನಗಳಲ್ಲಿ ಸಂವಿಧಾನದ ಮಹತ್ವ ತಿಳಿಸಿಕೊಟ್ಟ ಯುವಕರ ದಾರಿದೀಪ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರು ಮಾನ್ಯ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು. ಮೈಸೂರು ದಸರಾ ಉತ್ಸವದ ಹೆಮ್ಮೆಗಳಲ್ಲಿ ಒಂದಾದ ಮೈಸೂರಿನ
ವಸ್ತು ಪ್ರದರ್ಶನ ಪ್ರಾಧಿಕಾರ ಅಯೂಬ್ ಖಾನ್ ಅವರು ಅಧ್ಯಕ್ಷರಾದ ಮೇಲೆ ವಸ್ತು ಪ್ರಾಧಿಕಾರದ ಅಧ್ಯಕ್ಷರಾಗಿ ಮೈಸೂರಿನ ವಸ್ತು ಪ್ರದರ್ಶನ ದಿಕ್ಕನ್ನೇ ಬದಲಾಯಿಸಿದ್ದಾರೆ. ನಮ್ಮ ಕಾರಂಜಿ, ಹೊಸದಾಗಿ ಡ್ರ್ಯಾಗನ್ ಮತ್ತು ಈ ಸಿದ್ದರಾಮಯ್ಯವರ ಅಂಗಳ ಮತ್ತು ಉತ್ತಮವಾದಂತಹ ಹೋಟೆಲ್, ಉದ್ದಿಮೆ, ವ್ಯಾಪಾರ, ಪ್ರವಾಸೋದ್ಯಮ ಮತ್ತು ಜನರನ್ನು ಆಕರ್ಷಣೆ ಮಾಡುತ್ತೆ. ಈ ವಸ್ತು ಪ್ರದರ್ಶನ ದಸರಾ ಕಾಲದಲ್ಲಿ ಅಷ್ಟೇ ಇರ್ತಾ ಇತ್ತು. ಈಗ ವರ್ಷದ ಅನೇಕ ದಿನಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಡೆಯುವ ರೀತಿಯಲ್ಲಿ ಅವರು ಹೆಚ್ಚು ಆಸಕ್ತಿಯನ್ನು ವಹಿಸಿದ್ದಾರೆ. ಮತ್ತು ಡ್ರಾಗನ್ ಅಂತ ಹೊಸ ವಿನ್ಯಾಸ ಭಾರತ ದೇಶದಲ್ಲೇ ಅಥವಾ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಇದನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ವಸ್ತು ಪ್ರದರ್ಶನ ಕೇವಲ ದಸರಾ ಸೀಮಿತ ಅಲ್ಲದೆ ವರ್ಷದ ಕೆಲವು ಕಾಲ ಬೇರೆ ಬೇರೆ ಕಾಲಗಳನ್ನು ಪ್ರದರ್ಶನ ಆಗುತ್ತೆ. ಇದನ್ನು ಸದುಪಯೋಗ ಪಡಿಸ್ಕೊಡಿ ಅಂತ ಹೇಳಿ ರಾಜ್ಯದ ಮತ್ತು ಮೈಸೂರಿನ ಸಮಸ್ತ ಜನರಲ್ಲಿ ನಾನು ಕಳಕಳಿಯ ಮನವಿ ಮಾಡ್ತೀನಿ. ಹೆಚ್ಚು ಮಾದೇವಪ್ಪ ಪ್ರಾಧಿಕಾರದ ಅಧ್ಯಕ್ಷರಾದ ಆಧುನಿಕ ಮೈಸೂರು ದಸರಾ ವಸ್ತು ಪ್ರದರ್ಶನದ ರೂವಾರಿಯಾದ ಶ್ರೀ ಅಯೂಬ್ ಖಾನ್ ರವರಿಗೆ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸುತ್ತೇವೆ. ವರ್ಷಪೂರ್ತಿ ವಸ್ತು ಪ್ರದರ್ಶನ ಪರಿಕಲ್ಪನೆಯೊಂದಿಗೆ ಸುಮಾರು 10 ಕೋಟಿ ವೆಚ್ಚದಲ್ಲಿ ಕರ್ನಾಟಕ ವಸ್ತು ಪ್ರದರ್ಶನ ಆವರಣದ ಒಟ್ಟು 154 ವಾಣಿಜ್ಯ ಮಳಿಗೆಗಳನ್ನ ಹೊಯ್ಸಳ ಸಾಮ್ರಾಜ್ಯದ ಹಳೆಬೀಡು ಪಾರಂಪರಿಕ ವಿನ್ಯಾಸ ಶೈಲಿಯಲ್ಲಿ ನವೀಕರಿಸಿ ಹೊಯ್ಸಳ ಲಾಂಛನ, ನಂದಿ ವಿಗ್ರಹ, ಹುಲ್ಲಿನ ಹಾಸಿನೊಂದಿಗೆ ಕಂಗೊಳಿಸುವಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನಕ್ಕೆ ಗಾನಮಂಟಪ ನಿರ್ಮಿಸಿದ್ದು, ಸಾರ್ವಜನಿಕರು ಉಪಹಾರ ಸವಿಯಲು ಆಕರ್ಷಕ ಉಪಹಾರ ಮಂದಿರವನ್ನ ನಿರ್ಮಿಸಲಾಗಿರುತ್ತದೆ. ರಾಜೀವ್ ಗಾಂಧಿ ಡ್ರ್ಯಾಗನ್ ಪಾಂಡ್ ವಿಶ್ವವಿಖ್ಯಾತ ಮೈಸೂರು ನಗರದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುವ ಮೈಸೂರು ಅರಮನೆ ಮೃಗಾಲಯಕ್ಕೆ ಬರುವ ಪ್ರವಾಸಿಗರನ್ನ ವರ್ಷಪೂರ್ತಿ ವಸ್ತು ಪ್ರದರ್ಶನ ಪರಿಕಲ್ಪನೆಯೊಂದಿಗೆ ಮೈಸೂರು ದಸರಾ ವಸ್ತು ಪ್ರದರ್ಶನಕ್ಕೆ ಆಕರ್ಷಿಸುವ ನಿಟ್ಟಿನಲ್ಲಿ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ರಾಜೀವ್ ಗಾಂಧಿ ಡ್ರ್ಯಾಗನ್ ಪಾಂಡ್ ನಿರ್ಮಾಣ ಮಾಡಲಾಗಿದೆ. 85 ಅಡಿ ಉದ್ದನೆಯ ಆನಿಯೋಮೆಟ್ರಿಕ್ ತಂತ್ರಜ್ಞಾನದಲ್ಲಿ ಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ರಾಜೀವ್ ಗಾಂಧಿ ಡ್ರ್ಯಾಗನ್ ಪಾಂಡ್ ನಲ್ಲಿ ಪ್ರತಿದಿನ ಪ್ರವಾಸಿಗರು ಡ್ರ್ಯಾಗನ್ ಶೋ, ಫ್ಲೇಮ್ ಅಂಡ್ ಸ್ಮೋಕ್ ಶೋ ನಲ್ಲಿ ಸಂಗೀತ ಸಂಯೋಜನೆಯೊಂದಿಗೆ ನೈಜ ಅನುಭವವನ್ನು ಪಡೆಯಬಹುದಾಗಿದೆ. ಪ್ರವಾಸಿಗರು ದೋಣಿ ವಿಹಾರವನ್ನು ಸಹ ಮಾಡಿ ಸಂತೋಷಕರ ಉಲ್ಲಾಸಕರ ಸಮಯ ಕಳೆಯಲು ಅದ್ಭುತ ತಾಣವಾಗಿದೆ. ಮನರಂಜನೆ ದೃಷ್ಟಿಯಲ್ಲಿ ಯುವ ಸಮೂಹವನ್ನ ಆಕರ್ಷಿಸುವಲ್ಲಿ ಡ್ರ್ಯಾಗನ್ ಪಾಂಡ್ ಯಶಸ್ವಿಯಾಗಲಿದೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.